ನಮ್ಗ ಒಂದ್ ಸ್ವಲ್ಪ ಕಾಲು ನೋವದಾವ್ರಿ ರಾತ್ರಿ ಕಾಲ್ ಗಂಟು ನೋವಾ? ನೋವತ್ತಾವ್ರಿ. ನಿದ್ದೆ ಹತ್ತಲ್ರಿ, ಟೆನ್ಷನ್ ಯಾವಾದ್ರ ತಲೆಯಾಗ ಓಡ್ತದ್ರಿ. ನಮ್ಮ ಮನ್ಯಾನ ಪರಿಸ್ಥಿತಿ ಸತ್ತಾನೆ. ಓಕೆ ಅಕ್ಕ ಓಕೆ. ತಂದೆ ದೇವರೇ, ದೇವಮ್ಮ ತಾಯಿಗಾಗಿ ಸ್ತೋತ್ರಪ್ಪ. ಕೈಗೆ ಒಪ್ಪಿಸ್ಕೊಡ್ತಾನೆ. ಮನೆಯಲ್ಲಿ ಸಮಾಧಾನ ಕೊಡು. ಸಮಾಧಾನ ಕೆಡಿಸುವಂತ ಸ್ಪಿರಿಟ್ ಅನ್ನು ಇವರು ಕುಟುಂಬದಿಂದ ಹೊರ ದೊಬ್ಬುತ್ತಾ ಇದ್ದಾನೆ. ದೈವಿಕ ಸಮಾಧಾನ ಯೆಹೋವ ಶಾಲೋಮ್, ನೀನು ಶಾಲೋಮ್ ಆಗಿದೆ, ಯೆಹೋವ ಶಾಲೋಮ್ ಆಗಿದೆ. ನಿನ್ನ ಸಮಾಧಾನ ಈ ಕುಟುಂಬದಲ್ಲಿ ಬರಲಿಕ್ಕೆ ಇರ್ತಾನೆ. ಮಾತ್ರವಲ್ಲದೆ ಗಂಡನ ಕುಡುಕದನ್ನು ಗಂಡನಿಗೆ ಬಿಡುಗಡೆ ಮಾಡಿ ಹೊಸ ವ್ಯಕ್ತಿಯನ್ನಾಗಿ ನಿಲ್ಲಿಸಬೇಕಾ ಕರ್ತನಿಗೆ ಕೇಳ್ಕೊಳ್ತಾನೆ. ಮಾತ್ರ ಗಂಡನ ಜಗಳ ಮಾಡೋ ಸ್ವಭಾವದ ಪೂರ್ಣ ಬಿಡುಗಡೆ ಮಾಡು. ಗಂಡನ ರೂಪಾಂತರ ಪಡಿಸಬೇಕಂತ ಕೇಳ್ಕೊತಾನೆ. ಮಗನ ಸಮಸ್ಯೆಯಿಂದ ಪೂರ್ಣವಾಗಿ ಬಿಡುಗಡೆ, ಮಗನ ಜೀವಿತದಲ್ಲೂ ಅದ್ಭುತ ಮಾಡಿ ಕರ್ತನೆ ಕೇಳ್ಕೊತಾನೆ. ಇವರ ನಿದ್ರೆಗೆ ವಿರುದ್ಧ ಹೋಡುತ್ತಾ ಎಲ್ಲ ನಿದ್ರಾಹೀನತೆ ಸ್ಪಿರಿಟ್ ಅನ್ನು ಇವರಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಇವತ್ತಿನ ಕೀರ್ತನೆ 3:5 ಪ್ರಕಾರ ಒಳ್ಳೆ ನಿದ್ರೆ ಬಿಡುವಂತ ಸಹಾಯ ಬಿಡು. ಅದರಲ್ಲಿ ಇವರ ಕಾಲಲ್ಲಿ ಇರುವಂತಹ ನೋವುಗಳಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. Out in the name of Jesus. Spirit of leg pain, joint pain, come out right now in the name of Jesus. Out in the name of Jesus. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರಸ್ ಸಮಸ್ತ ಬಲ ತುಳಿದ ಅಧಿಕಾರ ಶಕ್ತಿಸಿಕೊಟ್ಟಿದ್ದಾನೆ. ಆದ್ರಿಂದ ಅದಕ್ಕೆ ಕೇಳು ಮಾಡಿಸುವುದು ಫ್ರೀ ಆಗಲಿ ನಾಮದಲ್ಲಿ. ಈಗ ನೋಡಿ ಅಕ್ಕ, ಚೆಕ್ ಮಾಡಿ ಅಮ್ಮ, ಪರೀಕ್ಷೆ ಮಾಡಿ ಹೋಯ್ತಾ? ಯೇಸುವೇ, ನನಗೆ ಸುಖ ಕೊಟ್ಟದಕ್ಕಾಗಿ ಸ್ತೋತ್ರ.